ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ಮಿನಿ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಮ್ಮ ಲೇಡೀಸ್ಗೆ ಟೆನ್ಷನ್ ಎಷ್ಟೊಂದಿರುತ್ತೆ, ಎಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಬೆಳಗ್ಗೆ 5 ಗಂಟೆಯಿಂದನೇ ಟೆನ್ಷನ್ ಸ್ಟಾರ್ಟ್ ಆಗೋಗಿರುತ್ತೆ. ಅಷ್ಟು ಟೆನ್ಷನ್ನಲ್ಲೂ ಕೂಡ ಲೈಫ್ನ ಕರೆಕ್ಟಾಗಿ ಲೀಡ್ ಮಾಡಬೇಕು ಅಂದರೆ ಕೆಲವು ಟ್ರಿಕ್ಸ್ನ ಹೇಳ್ಕೊಡ್ತೀನಿ. ಫಸ್ಟ್ ನಾವು ಕಾಮಾಗಿರಬೇಕು. ಟೆನ್ಷನ್ಸ್ ಎಷ್ಟೊಂದಿರುತ್ತೆ, ಸೊ ಪೇಷನ್ಸ್ ಇದ್ದಾಗ ಕೆಲಸಗಳು ಆರಾಮಾಗುತ್ತೆ. ಸೆಕೆಂಡ್ ಪಾಯಿಂಟ್ ಬಂದು ನಮ್ಮ ಸೆಲ್ಫ್ ಕೇರ್ ಇಂಪಾರ್ಟೆಂಟು. ನಾವು ಚೆನ್ನಾಗಿದ್ದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ, ನಮ್ಮ ಕ್ಲೋಸ್ಡ್ ಸರ್ಕಲ್ಸ್ನ ನಾವು ತುಂಬ ಚೆನ್ನಾಗಿ ನೋಡ್ಕೋಬೋದು. ಅದನ್ನು ಸ್ವಾರ್ಥ ಅಂದ್ಕೋಬೇಡಿ. ತುಂಬ ಇಷ್ಟಪಟ್ಟು ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಳ್ಳಿ. ಸ್ಕಿನ್ ಕೇರ್, ಹೇರ್ ಕೇರ್, ಒಳ್ಳೆ ಹೆಲ್ತು, ವೆಯ್ಟ್ ಲಾಸ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ನಮ್ಮ ವರ್ತ್ ನಮಗೆ ಗೊತ್ತಿರಬೇಕು. ಹೌಸ್ ವೈಫ್ ಆಗಿದ ತಕ್ಷಣ ನಾನು ಏನೂ ಸಾಧಿಸಿಲ್ಲ, ನನ್ನ ಲೈಫು ವೇಸ್ಟು ಅಂದ್ಕೊಳ್ಬೇಡಿ. ಅದೂ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಎಲ್ಲಕ್ಕಿಂತ ದೊಡ್ಡ ಕೆಲಸನೇ, ಕಷ್ಟದ ಕೆಲಸನೇ ಹೌಸ್ ವೈಫ್ ಆಗಿರೋದು. ನೆಕ್ಸ್ಟು ತುಂಬ ಎಮೋಷ್ನಲಿ ವೀಕ್ ಆಗಬೇಡಿ. ನಾವು ಎಲ್ಲದಕ್ಕೂ ಅಳ್ತೀವಿ ಅಂತ ತೋರಿಸ್ಕೊಳ್ಳೋದು ಬೇಡ. ಕಣ್ಣೀರು ಬಂದರೂ ಕೂಡ ಒಬ್ಬರ ಮುಂದೆ ತೋರಿಸ್ಕೊಳ್ಳೋಕೆ ಹೋಗಬೇಡಿ. ಯಾರು ನಿಮ್ಗೆ ಕ್ಲೋಸ್ಡ್ ಅವ್ರ ಹತ್ರ ತೋರಿಸ್ಕೊಳ್ಳಿ, ಅಥವಾ ಒಬ್ಬರೇ ಕೂತ್ಕೊಂಡು ಹತ್ರೂ ಪರವಾಗಿಲ್ಲ. ಅಳೋದು ವೀಕ್ನೆಸ್ ಅಲ್ಲ, ಒಬ್ಬರ ಮುಂದೆ ಅದನ್ನು ತುಂಬ ತೋರಿಸೋದು ವೀಕ್ನೆಸ್ ಆಗುತ್ತೆ. ಸೊ ಎಮೋಷ್ನಲಿ ಸ್ಟ್ರಾಂಗ್ ಆಗಿರಬೇಕು. ನೆಕ್ಸ್ಟು ಫೈನಾನ್ಷಿಯಲಿ, ಎಮೋಷ್ನಲಿ, ಮಾರಲಿ, ಫಿಸಿಕಲಿ ಆದಷ್ಟು ಇಂಡಿಪೆಂಡೆಂಟ್ ಆಗಿರೋಕ್ಕೆ ಟ್ರೈ ಮಾಡಬೇಕು. ನೆಕ್ಸ್ಟ್ ಏನೇ ಆದರೂ ಕೂಡ ಲೈಫಲ್ಲಿ ಕಾನ್ಫಿಡೆನ್ಸು, ಮುಖದಲ್ಲಿ ನಡೆಯೋ ರೀತಿಯಲ್ಲಿ, ಕೂತ್ಕೊಳ್ಳೋ ರೀತಿಯಲ್ಲಿ, ಮಾತಾಡೋ ರೀತಿಯಲ್ಲಿ ಕಾನ್ಫಿಡೆನ್ಸ್ನ ಕಳ್ಕೊಬಾರ್ದು. ನೆಕ್ಸ್ಟ್ ಬೌಂಡ್ರೀಸು. ನಾವು ಇದು ಸೆಂಟರ್ ಸರ್ಕಲ್ ಅಂತ ಅಂದ್ಕೊಂಡ್ರೆ, ನಮಗೆ ಕ್ಲೋಸ್ಡ್ ಸರ್ಕಲ್ ಯಾರು ನಮಗೆ ಸಪೋರ್ಟ್ ಮಾಡ್ತಾರೋ, ಎನ್ಕರೇಜ್ ಮಾಡ್ತಾರೋ ಅವ್ರನ್ನ ಮಾತ್ರ ಇಟ್ಕೊಳ್ಳೋಣ. ಯಾರು ನಮಗೆ ಡಿಗ್ರೇಡ್ ಮಾಡ್ತಾರೋ, ಚುಚ್ಚಿ ಮಾತಾಡೋಣ, ಅವ್ರನ್ನ ಬೌಂಡ್ರಿಯಿಂದ ಹೊರಗಡೆ ಇಡೋಣ. ಸೊ ಅದಕ್ಕೆ ನಮ್ಮ ಲೈಫಲ್ಲಿ ಯಾರು ಇಂಪಾರ್ಟೆಂಟು ಅವ್ರು ಮಾತ್ರ ನಮ್ಮ ಬೌಂಡ್ರಿ ಒಳಗಡೆ ಕರ್ಕೋಬೇಕು. ನೆಕ್ಸ್ಟ್ ಬಂದು ನಾವೇನಾದರೂ ಪಾಸ್ಟಲ್ಲಿ ತಪ್ಪು ಮಾಡಿದರೆ ಅದನ್ನು ತಿದ್ಕೊಳ್ತಾ ಹೋಗಬೇಕು. ಅದನ್ನೇ ಕೊರಗಿ ಕೂತ್ಕೊಳ್ಳೋ ಬದಲು ನಾವು ಏನೇ ತಪ್ಪು ಮಾಡಿದ್ರು, ನಮಗೇನೇ ಅನುಭವ ಆಗಿದ್ರು, ನಮ್ಮ ಪಾಸ್ಟಿಂದ ಅದನ್ನು ಫ್ಯೂಚರಲ್ಲಿ ತಪ್ಪು ಆಗದೆ ಇರೋಂಗೆ ನೋಡ್ಕೋಬೇಕು. ನೆಕ್ಸ್ಟ್ 0.1% ನಿಮ್ಮ ಕೆರಿಯರ್ನ ಕಂಟಿನ್ಯೂ ಮಾಡೋ ಚಾನ್ಸ್ ಇದೆ ಅಂದರೆ ಪ್ಲೀಸ್ ಕಂಟಿನ್ಯೂ ಮಾಡಿ. ಅದನ್ನು ಕೋರ್ಸ್ಗಳನ್ನ ಮಾಡ್ಕೊಳ್ಳಿ, ಜಾಬ್ಗೆ ಹೋಗಿ, ಹೇಗೋ ಕೆರಿಯರ್ನ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಬಂದು ಆದಷ್ಟು ಫೋನ್ನ ಇಟ್ಕೊಂಡು, ಟಿ ವಿನ ನೋಡಿಕೊಂಡು ಟೈಮ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಆ್ಯಕ್ಟಿವ್ ಆಗಿರಿ, ಲೈಫು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಓವರ್ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಲೈಫಲ್ಲಿ ನಮಗೆ ಬೇಜಾರಾಗೋದು ಅಂದರೆ ಓವರ್ ಥಿಂಕಿಂಗ್. ಹೀಗಾದರೆ ಹೇಗೆ, ಹಾಗಾದರೆ ಹೇಗೆ, ಎಷ್ಟೊಂದು ಸಿಚುವೇಶನ್ಸ್ನ ಇಮ್ಯಾಜಿನ್ ಮಾಡ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇರ್ತೀವಿ. ಓವರ್ ಥಿಂಕಿಂಗ್ನ ಸ್ಟಾಪ್ ಮಾಡಬೇಕು. ನೆಕ್ಸ್ಟ್ ಲಾಸ್ಟ್ ಬೆಸ್ಟ್ ಟ್ರಿಕ್, ಏನೇ ಬರಲಿ ಲೈಫಲ್ಲಿ ಖುಷಿಯಾಗಿರಿ. ಖುಷಿಯಾಗಿದ್ದರೆ ಎಷ್ಟೊಂದು ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಮುಖದಲ್ಲಿ ಯಾವಾಗಲೂ ಒಂದು ಸ್ಮೈಲ್ ಇರಲಿ.